ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದಾರಲ್ವ? ಇವತ್ತು ನಾವು ಒಂದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗಾಗವೇ ಪ್ರಾರ್ಥನೆ ಮಾಡೋಕ್ಕೆ ಇದ್ದೀವಿ. ನಮ್ಮ ಬೆಂಗಳೂರಿನಲ್ಲಿ ಇರುವ ಫುಡ್ ಸೇಫ್ಟಿ ಆಫೀಸು ಕಮಿಷನರ್ ಯಾರು, ಅವ್ರ ಕೆಳಗಡೆ ಯಾರ್ಯಾರಿದ್ದಾರೆ, ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದೋಣ. ಸೇನಾಧೀಶ್ವರನಾದ ಯೆಹೋವನಿಂದ ನೋಡ್ಕೊಂಡು ಬರ್ತಾ ಇದೆಯಲ್ವಾ? ದಾವೀದನ ಹೆಂಗೆ ಪ್ರಾರ್ಥನೆ ಮಾಡಿದರು, ಅನ್ನಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಿದರು, ಸೇನಾಧೀಶ್ವರನಾದ ಯೆಹೋವನು ಯಾರು, ಅವರು ಏನು ಕೇಳಿದ್ರು ಕೊಡುವರು ಅಂತ ನಾವು ನೋಡ್ಕೊಂಡು ಬರ್ತಾ ಇದೆಯಲ್ವಾ? ಇವತ್ತು ಕೂಡ ಒಂದು ವಾಕ್ಯವನ್ನು ಓದೋಣ. 2 ಸ್ಯಾಮುವೇಲ್ 22:30. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಲಂಘಿಸುವೆನು. ಒಂದು ದಂಡಿನ ಮೇಲೆ, ದಂಡಿಂದ ಒಂದು ಸೇನೆ, ಅದು ಸೇನೆ ಮೇಲೇ ನಾನು ಬೀಳುವೆನು ನಿನ್ನ ಬೆಳದಿಂದ ಅಂತ ದಾವೀದನು ಕೇಳ್ತಾ ಇದ್ದಾರೆ. ನಿನ್ನ ಸಹಾಯದಿಂದ ಪ್ರಾಕಾರವನ್ನು ಲಂಘಿಸುವೆನು. ಪ್ರಾಕಾರ ಅಂದರೆ ಒಂದು ದೊಡ್ಡ ಅದೇನು ಒಂದು ಹೈ ವಾಲ್, ತಮಿಳಿನಲ್ಲಿ ಮುಳ್ಳುವೇಲಿ, ಮುಳ್ಳು ಇರುವ ವೇಲಿ ಇದ್ರೂ, ಮುಳ್ಳು ಹಂಗಿರುವ ವೇಲಿ ಇದ್ರೂ, ಅದು ಕಂಬಿ ಬೇಲಿ ಆದ್ರೂ, ಎಷ್ಟು ಉದ್ದ ಆದ್ರೂ, ಎಷ್ಟು ಹೈಟ್ ಇದ್ರೂ ಅದನ್ನು ನಾನು தாண்டுவேன். தமிழ்ನಲ್ಲಿ வந்து உம்மாலே நான் ஒரு சேனைக்குள் பாய்வேன், என் தேவனாலே ஒரு மதிலை தாண்டுவேன் இருக்குது. இந்த இந்த இது வந்து ಒಂದು ಕೀರ್ತನೆ 2 ಸ್ಯಾಮುವೇಲ್ 22. ಇದೇ ಕೀರ್ತನೆ, ಇದೇ ವಚನಗಳು ಹಾಗೇ ಹೆಂಗಿದೆ ಅಂದರೆ ಕೀರ್ತನೆಗಳು ಸಾಮ್ 18, ಕೀರ್ತನೆಗಳು 18ನಲ್ಲಿ ಹಾಗೇ ಇದೆ. ದಾವೀದನು ಶತ್ರುಗಳ ಕೈಯಿಂದಲೂ ಸೌಲಿನ ಕೈಯಿಂದಲೂ ನನ್ನನ್ನು ರಕ್ಷಿಸಿದ ದೇವನೇ ಎಂದು ಆಡುವ ಕೀರ್ತನೆ ಇದು. ನೀವು ಆಮೇಲೆ ಇದನ್ನು ನೋಡ್ಕೊಳ್ಳಿ, ಇದನ್ನು ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡಿ. ಆದರೆ 2 ಸ್ಯಾಮುವೇಲ್ 22ನಲ್ಲಿ ಏನಿದೆಯೋ ಅದೇ ವಚನಗಳು ಹಾಗೇ ಹಂಗಿರುತ್ತೆ. ಸಾಮ್ 18ನಲ್ಲಿ ಹಂಗೆ ಇರುತ್ತೆ. ಆದರೆ ಫಸ್ಟ್ ವಚನ ಮಾತ್ರ ಇರೋದಿಲ್ಲ. ಫಸ್ಟ್ ವಚನ ಏನಂದರೆ, என் பெலனாகிய கர்த்தாவே உம்மில் அன்பு கூறுவேன் அப்படின்னு சொல்லி முதல் வசனம் வரும். அந்த வசனம் ಮಾತ್ರ, ಆ ವಚನ ಮಾತ್ರ ಇರೋದಿಲ್ಲ, ಮಿಕ್ಕದೆಲ್ಲ ಹಾಗೇ ಇರುತ್ತೆ. ಸಾಮ್ 18 50 ವರ್ಸ್ ಇದೆ, ಅದೆಲ್ಲ ಹಾಗೆ ಬರುತ್ತೆ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ ಅಂತ ಹಂಗೆ ಇದೆ ಅಲ್ವಾ ಫಸ್ಟ್ ವರ್ಸ್. ಅದು ಒಂದು 2 ಸ್ಯಾಮುವೇಲ್ನಲ್ಲಿ ಇರೋದಿಲ್ಲ. ಅದರಲ್ಲಿ ಏನಿರುತ್ತೆ, ಫಸ್ಟ್ ದಾವೀದನ ಕೈಯಿಂದನೂ ಶತ್ರುಗಳ ಕೈಯಿಂದ ನನ್ನನ್ನು ತಪ್ಪಿಸದ ರಕ್ಷಕ ಅಂತ ಇರುತ್ತೆ. ರಚಿಸಿ ಹೇಳಿದನು, ದಾವೀದನು ಆಡಿದ ಕೀರ್ತನೆ ಇದು ಹಾಗೇ ಇರುತ್ತೆ. ನೀವು ಆಮೇಲೆ ನೋಡ್ಕೊಳ್ಳಿ. ಈಗ ನಾವು ಪ್ರಾರ್ಥನೆ ಕಡೆಗೆ ಹೋಗೋಣ. ನಾವು ಪ್ರಾರ್ಥನೆ ಮಾಡೋ ವಿಷಯಗಳು ತುಂಬ ಇದೆ ಅಲ್ವಾ? ಪ್ರಾರ್ಥನೆ ಮಾಡಬೇಕು ಅಂದರೆ ಸಾಲದು ಟೈಮು. ನಾವು ಅಷ್ಟೊಂದು ವಿಷಯಗಳಿದೆ. ಅದು ಈ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು ತುಂಬ ವಿಷಯಗಳಿದೆ. ಈ ಫುಡ್ ಸೇಫ್ಟಿನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಚೆಕಪ್ ಮಾಡ್ತಾರೆ, ಫುಡ್ಡನ್ನು ಅವರೆಲ್ಲ ಇದು ಮಾಡ್ತಾರೆ, பிரிக்கிறாங்க. உணவுகள் வந்து பால் பொருட்கள், என்னென்ன பொருள் பேக் பண்ணுறது, எது பேக் பண்ணாதது, எது பதப்படுத்தப்பட்டது, எது பதப்படுத்தப்படாத உணவுகள், எந்தெந்த எப்போ மேனுஃபேக்சர் ஆனது, எவ்வளோ நாள் யூஸ் பண்ணணும், யார் யாருக்கு இதெல்லாம், FSSA ಅಥಾರಿಟಿ வந்து ಯಾರು ತೊಗೊಬೇಕು. ತುಂಬ ಇದರಲ್ಲಿ ನಾವು ಪ್ರಾರ್ಥನೆ ಮಾಡೋ ವಿಷಯಗಳು ಒಂದು ತುಂಬ ಇದೆ. ಇವತ್ತು ನಾವು ಕರ್ನಾಟಕ ಫುಡ್ ಸೇಫ್ಟಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ನಾಟಕ ಫುಡ್ ಸೇಫ್ಟಿ ಕಮಿಷನರ್ ಬಂದ್ಬಿಟ್ಟು ಶ್ರೀನಿವಾಸ್ ಕೆ IAS ಅವರು. ಕರ್ನಾಟಕ ಫುಡ್ ಸೇಫ್ಟಿ ಕಮಿಷನರ್ ಅವರ ಹೆಸರು ಒಂದು ಶ್ರೀನಿವಾಸ್ ಕೆ IAS ಅವರು. ಈ ಕರ್ನಾಟಕ ಫುಡ್ ಸೇಫ್ಟಿ ಆಫೀಸ್ ಹೆಡ್ ಆಫೀಸ್ ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರಿನಲ್ಲಿ
ಅಂದರೆ ಶೇಷಾದ್ರಿ ರೋಡ್ನಲ್ಲಿ ಇದೆ. ಹೆಡ್ ಆಫೀಸ್ ಒಂದು ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಶೇಷಾದ್ರಿ ರೋಡ್ ಅಲ್ಲೇ ಹೆಡ್ ಆಫೀಸ್ ಇದೆ. ಬ್ರ್ಯಾಂಚ್ ಆಫೀಸು ಒಂದು ಇದೆ. ಅದು ಎಲ್ಲಿದೆ ಅಂದರೆ ವಿಜಯನಗರಲ್ಲಿದೆ. ವಿಜಯನಗರ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮ್ಮ ಕರ್ನಾಟಕ ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವ್ರ ಕೆಳಗಡೆ ಇನ್ನೂ ತುಂಬ ಜನರು ಬರ್ತಾ ಇದ್ದಾರೆ. ಅದು ನೋಡಿಕೊಂಡು ನಾವು ಹೋಗ್ತಾ ಇದ್ವಿ ಅಂದರೆ ನೋಡ್ತಾ ಇರಬೇಕು ಯಾರ್ಯಾರು FSSAI ತೊಗೊಬೇಕು, ಎಷ್ಟು ಆ್ಯನ್ವಲಿ ಎவ்வளோ ಇನ್ಕಮ್ ಇದ್ದರೆ FSSAI ಕೊಡ್ತಾರೆ. ಆಮೇಲೆ ಫುಡ್ ಕ್ವಾಲಿಟಿ ಇದೆಯಾ, ಪ್ಯಾಕ್ ಮಾಡುವಾಗ ಅನ್ಪ್ಯಾಕ್ಡ್, ಆಮೇಲೆ ಎಷ್ಟು ದಿನ ಇರ್ಬೋದು, ತುಂಬ ಇದರಲ್ಲಿ ಇದೆ. ಅದೆಲ್ಲ ಹೋಟೆಲ್ಸ್ ನಡ್ಸ್ಕೊಂಡು ಹೋಗೋರು FSSAI ತೊಗೊಬೇಕು. ಬೆಂಗಳೂರಿನಲ್ಲಿ ನೋಡಿದರೆ ಸ್ವಿಗ್ಗಿ, ಝೊಮೊಟೊ ಏನೇನಿದೆ ಎಲ್ಲರೂ ಈ ಅಥಾರಿಟಿನ ತೊಗೊಬೇಕು. ತೊಗೊಂಡ್ರೆ ಅವರು ಅದನ್ನು ರನ್ ಮಾಡಬೇಕು, ಇಲ್ಲಾದರೆ ಮಾಡೋಂಗೇ ಇಲ್ಲ. ಅದ್ರಲ್ಲಿ ತುಂಬ ಪ್ರಾರ್ಥನೆ ಮಾಡೋ ವಿಷಯಗಳಿದೆ. ನಾವು ಬರುವ ದಿನಗಳಲ್ಲಿ ಆ ಒಂದೊಂದಾಗಿ ನೆಕ್ಸ್ಟ್ ಅದಕ್ಕೋಸ್ಕರ ಹೋಟೆಲ್, ರೆಸ್ಟೋರೆಂಟ್, ಆಮೇಲೆ ಸ್ವಿಗ್ಗಿ, ಝೊಮೊಟೊ ಏನೇನಿದೆಯೋ ಎಲ್ಲದಕ್ಕೂ ನಾವು ಪ್ರಾರ್ಥನೆ ಮಾಡೋಣ. ಕ್ವಾಲಿಟಿ ಇದೆಯಾ, ಎಷ್ಟು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಎಷ್ಟು ದಿನ ಯೂಸ್ ಮಾಡ್ಬೋದು ಎಲ್ಲ ಚೆಕಪ್ ಮಾಡಿ ಅದಕ್ಕೆ ಅಲ್ಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನರಿದ್ದಾರೆ ಕೆಲಸ ಮಾಡೋರು. ಅವರಿಗಿಂತ ಕಲಗಳ ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ತಮಿಳಲ್ಲಿ ಆಳುಗಳರು, முதன்மை ಆಳುಗಳರು, ಅವರು ಇವರು ಕೆಳಗಡೆ ಎಲ್ಲ ಬರ್ತಾಯಿದೆ. விவசாய நிலங்களில் வர்றது தனியாக, மாவு பொருட்கள் தனியாக, பால் பொருட்கள், அப்புறம் வெஜ்ஜு, நான்வெஜ்ஜு எல்லாம் தனித்தனி செப்பரேட். அதுக்காண்டி எல்லாம் இந்த ஒரு ಕ್ರಮமாக அவங்க ಕನ್ನಡ ಭಾಷೆಯಲ್ಲಿ ಹೆಂಗೆ ಕೇಳೋದು ಗೊತ್ತಿರಲ್ಲ. ಎಲ್ಲ ಅದಕ್ಕೆ ಒಬ್ಬರೊಬ್ಬರು ಅವರವ್ರಿಗಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದನ್ನು ಅವ್ರು ನೋಡಿಕೊಂಡು ಬರ್ತಾ ಇರ್ತಾರೆ. ಹಂಗೆ ನೋಡ್ಕೊಂಡು ಬಂದ್ರೇ ನಮ್ಮ ದೇಶ ಇರೋದು, ನಾವು ಆರೋಗ್ಯವಾಗಿರ್ತೀವಿ. ಇದು 2008ನಲ್ಲೇ ಇದು ಮಾಡಿದ್ದಾರೆ. ಅದಕ್ಕೆ ಮುಂಚೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟಿಲ್ಲ ಅವರು. 2008ನಲ್ಲಿಯೇ சட்டப்பூர்வமாக இது இந்த இது எடுத்து இந்த காரியங்களெல்லாம் செய்துட்டு வராங்க. நம்ம அதுக்காண்டி ಪ್ರಾರ್ಥನೆ ಮಾಡೋಣ. ಇದರಲ್ಲಿ ತುಂಬ ಯಾರು ಇದರಲ್ಲಿ ಮೋಸ ಎದರಲ್ಲಿ ಬರುತ್ತೆ ಅಂದರೆ ಮನೆಯಲ್ಲೇ ಮಾಡ್ತಾರಲ್ವ. ಖಂಡಿತ 12 lakh ಇನ್ಕಮ್ ಇದ್ರೇ FSSAI ಅಥಾರಿಟಿ ಅದನ್ನು ತೊಗೊಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಚಿಕ್ಕ ಚಿಕ್ಕ ಮನೆಗಳಿಂದ ಪ್ಯಾಕಿಂಗ್ ಮಾಡೋರು, ಏನಾದರೂ ಪೊರುಳ್ಗಳು ಅವರೇ ಇದು ಮಾಡೋರು, ಅವರು ತೊಗೊಬೇಕು. ಅದು ಲೈಸೆನ್ಸ್ ತೊಗೊಬೇಕು. ಆದರೆ ಕೆಲವು ಲೈಸೆನ್ಸ್ ತೊಗೊಳ್ಳೋದಿಲ್ಲ, ಹೀಗೆಲ್ಲ ಮಾಡ್ತಾರೆ. ಎಲ್ಲಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಾವು ಆರೋಗ್ಯವಾಗಿರಬೇಕಂದ್ರೆ ಇದು ಆರೋಗ್ಯವಾದ ಫುಡ್ಗಳನ್ನ ನಾವು ತೊಗೊಬೇಕು. ಆವಾಗ ನಾವು ಆರೋಗ್ಯವಾಗಿರ್ತೀವಿ ಅಲ್ವಾ. ಸೊ ನಾವು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. FSSAI ಅಥಾರಿಟಿ ಎಲ್ಲರೂ ತೊಗೊಬೇಕು. ಅದು ತೊಗೊಳ್ಳದೆ ಯಾರು ಯಾವ ಪೊರುಳ್ಗಳನ್ನು, ಯಾವ ಫುಡ್ಗಳನ್ನು ಹೊರಗಡೆ ಅವ್ರು ಬಿಡಬಾರದು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈಗ ಸ್ವಿಗ್ಗಿ, ಝೊಮೊಟೊ ಎಲ್ಲರನ್ನೇ ಅದು ಅಥಾರಿಟಿ ತೊಗೊಂಡ್ರೆ ಅದು ರನ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. நல்ல தகப்பனே, உமக்கு ஸ்தோத்திரம் ஸ்தோத்திரம் ஸ்தோத்திர ஏசப்பா, ஸ்தோத்திர ஏசப்பா, ஸ்தோத்திரம் ஸ்தோத்திரம் ஸ்தோத்திரம். நல்லவரே, வல்லவரே, கிருபையுள்ளவரே, இரக்கமுள்ளவரே, இயேசுவே உமக்கு நன்றி ஏசப்பா. ஸ்தோத்திர ஏசப்பா. அப்பா ಸ್ತೋತ್ರ. ಯಾರ್ಯಾರೆಲ್ಲ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಅಪ್ಪ ಸ್ತೋತ್ರ ಏಸಪ್ಪ. ಇದನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡುತ್ತಾರೋ ಅವರೊಬ್ಬರನ್ನು ನೀವು ಆಶೀರ್ವದಿಸಿ, ಅವ್ರ ಮನೆಯಲ್ಲಿ ಸಮಾಧಾನ ಇರಲಿ. ಅಪ್ಪ ಸ್ತೋತ್ರ ಏಸಪ್ಪ. ಅವ್ರ ಮನೆ ಮೇಲೆ ಏಸಪ್ಪ
ಸ್ತೋತ್ರ ನಿನ್ನ ಕಟಾಕ್ಷವಿರಲಿ ಅಪ್ಪ. ಸ್ತೋತ್ರ ನಿತ್ಯ ಕಾಳವು ಏಸಪ್ಪ ಅವ್ರ ಮನೆ ಮೇಲೆ ಎಸ್ವೆ. ಸ್ತೋತ್ರ ನಿತ್ಯ ಸೌಭಾಗ್ಯವಿರಲಿ ಸಪ್ಪ. ಸ್ತೋತ್ರ ಸಪ್ಪ ಅಪ್ಪ. ಈ ಸಮಯದಲ್ಲಿ ನಾವು ಎಸಪ್ಪ ಸ್ತೋತ್ರ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ದೇವರೇ ಎಸ್ವೆ. ಸ್ತೋತ್ರ ಸಪ್ಪ ಆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಇರುವ ಒಬ್ಬೊಬ್ಬರನ್ನು ನಿನ್ನ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀವಿ ದೇವರೇ ಅಪ್ಪ. ಸ್ತೋತ್ರ ಅವರವರಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಸಪ್ಪ ಅಪ್ಪ. ಸ್ತೋತ್ರ உண்மையாக நீதியாக நேர்மையாக அப்பா இயேசுவே ஸ்தோத்திரம். அவங்க செய்வதற்கு சப்பா கிருபை கொடுங்க சப்பா. அப்பா இயேசுவே ஸ்தோத்திரம் 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 சப்பா. அப்பா இயேசுவே ஸ்தோத்திரம் சப்பா. ಕರ್ನಾಟಕ ಫುಡ್ ಸೇಫ್ಟಿ ಕಮಿಷನರ್ ಸಪ್ಪ ಸ್ತೋತ್ರ ಶ್ರೀನಿವಾಸ್ IAS ಅವರನ್ನು ಸಪ್ಪ ಅಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀವಿ ದೇವರೇ ಯೇಸುವೆ. ಸ್ತೋತ್ರ ಸಪ್ಪ ದೇವನೇ ಯೇಸುವೆ. ಸ್ತೋತ್ರ ಅವರನ್ನು ನೀವು ಆಳ್ವಿಕೆ ಮಾಡಬೇಕು ಯೇಸುವೆ. ಅವ್ರಿಗೆ ಬೇಕಾಗಿರುವ ಜ್ಞಾನವನ್ನು ಕೊಡಬೇಕು, ಅವ್ರಿಗೆ ಬೇಕಾಗಿರುವ ಸುಖಗಳನ್ನು ಕೊಡಬೇಕು ಸಪ್ಪ. ಈ ಕರ್ನಾಟಕ ಫುಡ್ ಸೇಫ್ಟಿ ಅಪ್ಪ ಯೇಸುವೆ. ಸ್ತೋತ್ರ ಕಮಿಷನರ್ ಆಗಿ ಯೇಸುವೆ ದೇವರೇ ನೀವು ಅವರನ್ನು ನೇಮಿಸಿದಿರಲ್ಲ ದೇವರೇ ಯೇಸುವೆ ಅಪ್ಪ ಯೇಸುವೆ. ಈ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಯೇಸುವೆ, ಬೆಂಗಳೂರಿನಲ್ಲಿ ಸಪ್ಪ ಇರುವ ಎಲ್ಲ ಯೇಸುವೆ ಸ್ತೋತ್ರ ಸಪ್ಪ ಫುಡ್ಗಳನ್ನು ಎಸಪ್ಪ ಸ್ತೋತ್ರ ಸಪ್ಪ ಅವರೇ ಸಪ್ಪ ಅಥಾರಿಟಿ ಕೊಡ್ತಾ ಇದ್ದಾರಲ್ಲ ಯೇಸುವೆ ಸ್ತೋತ್ರ. ಅದರಲ್ಲಿ ಅಪ್ಪ ಸ್ತೋತ್ರ ಸಪ್ಪ ಯಾವ ಅಪ್ಪ ಯೇಸುವೆ ಸ್ತೋತ್ರ ಬೇಕಾಗಿಲ್ಲದ ಕಾರ್ಯಗಳು ಇರುವಾರದ ಯೇಸುವೆ ಸ್ತೋತ್ರ. ಅದರಲ್ಲಿ ಒಂದು ನ್ಯಾಯ ಇರಲಿ ಯೇಸುವೆ ಅಪ್ಪ ಯೇಸುವೆ. ಸ್ತೋತ್ರ ಯಾರು ಯೇಸುವೆ ಸ್ತೋತ್ರ ಮೋಸ ಮಾಡದೆ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ. ಸ್ತೋತ್ರ ಸಪ್ಪ ಅಪ್ಪ ನ್ಯಾಯವಾದ ರೀತಿಯಲ್ಲಿ ಸಪ್ಪ ಎಲ್ಲ ಅಪ್ಪ ಸ್ತೋತ್ರ ಫುಡ್ಗಳು ಪ್ಯಾಕ್ ಮಾಡೋದು ಯೇಸುವೆ ಸ್ತೋತ್ರ ಸಪ್ಪ. ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಎಲ್ಲೆಲ್ಲಿ ಹೋಗಬೇಕು, ಎಷ್ಟು ದಿನ ಅದನ್ನು ಯೂಸ್ ಮಾಡಬೇಕು ಎಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಲ್ಲ ಅದರಲ್ಲಿ ಸಪ್ಪ ಸ್ತೋತ್ರ ಸಪ್ಪ ಉண்மை நீதி நேர்மை இருக்கட்டும் ಸಪ್ಪ ಸ್ತೋತ್ರ ಸಪ್ಪ ಅಪ್ಪ. ಸ್ತೋತ್ರ ಸಪ್ಪ ಈ ಕಾಲದಲ್ಲಿ ಸಪ್ಪ ಯಾವುದನ್ನು ಸಪ್ಪ ಅಪ್ಪ ನಾವು ನಂಬ್ಕೊಂಡು ಸಪ್ಪ ಊಟ ಮಾಡೋಕ್ಕಾಗಲ್ಲ ಎಸುವ ನಂಬಿಕೆಯಿಂದ ಯಾವುದನ್ನು ತಿನ್ನೋಕ್ಕಾಗಲ್ಲ ಎಸುವೆ ಸ್ತೋತ್ರ ಸಪ್ಪ. ಎಲ್ಲದರಲ್ಲಿ ಪ್ಲಾಸ್ಟಿಕ್ಗಳದು ಇದರಿಂದ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಹಿಂಗೆಲ್ಲ ಇರುತ್ತಲ್ವ ಯೇಸುವೆ ಸ್ತೋತ್ರ ಸಪ್ಪ. ಸ್ತೋತ್ರ ಸಪ್ಪ ಈ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಇರುವ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ. ಎಷ್ಟು ಒಳ್ಳೆ ಜವಾಬ್ದಾರಿ, ಎಷ್ಟು ಒಳ್ಳೆ ಕೆಲಸವನ್ನು ನೀವು ಅವ್ರಿಗೆ ಕೊಟ್ಟಿದ್ದೀರಲ್ಲ ದೇವರೇ ಅಪ್ಪ ಯೇಸುವೆ. ಈ ಒಟ್ಟು ಜನ ಈ ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಜನರ ಆರೋಗ್ಯವನ್ನು ಅವರ ಕೈಗಳಲ್ಲಿ ಇದೆ ಅಲ್ವಾ ಯೇಸುವೆ. ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಅವರನ್ನು ಆಶೀರ್ವದಿಸಬೇಕು ಅಪ್ಪ. ಸ್ತೋತ್ರ ಯಾವ ಶತ್ರುವಿನ ಕ್ರಿಯೆಗಳು ಸಪ್ಪ ಅವರನ್ನು ಯಾರು ಮೋಸ ಮಾಡಿ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ. ಸ್ತೋತ್ರ ಸಪ್ಪ ಕ್ವಾಲಿಟಿ ಇಲ್ಲದ ಯೇಸುವೆ ಸ್ತೋತ್ರ ಫುಡ್ಗಳಿಗೆ ಸಪ್ಪ ಅಥಾರಿಟಿ ಸ್ತೋತ್ರ ತಗೊಳ್ಳೋದೆ ಅಥಾರಿಟಿ ಇವರು ಕೊಡೋದೇ ಯೇಸುವೆ ಸ್ತೋತ್ರ ಅಪ್ಪ ದೇವರೇ. ನೀರು ಆಳ್ವಿಕೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೀನಿ ದೇವರೇ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ. ಸ್ತೋತ್ರ ಯಾರ್ಯಾರು ಸಪ್ಪ ಈ ಅಥಾರಿಟಿ ತಗೊಳ್ಳೋದೇ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಕಂಪೆನಿಗಳನ್ನು ಸಪ್ಪ ನಡೆಸ್ಕೊಂಡು ಬರ್ತಾರೆ, ಹೋಟೆಲ್ಸ್ಗಳನ್ನು ಅಪ್ಪ ಯಾವುದನ್ನು ನಡೆಸ್ಕೊಂಡು ಬರ್ತಾರೆ ಎಲ್ಲವನ್ನ ಯೇಸುವೆ ಸ್ತೋತ್ರ ಸಪ್ಪ ಅಂಥ ಯೇಸಪ್ಪ ಸ್ತೋತ್ರ ಸ್ಥಳಗಳೆಲ್ಲ ಮುಚ್ಚಲ್ಪಡಬೇಕು ದೇವರೇ ಯೇಸುವೆ ಸ್ತೋತ್ರ ಸಪ್ಪ ಅಪ್ಪ ಯೇಸುವೆ ಸ್ತೋತ್ರ ಯಾವ ಯೇಸಪ್ಪ ಸ್ತೋತ್ರ வியாபாரிகள் ஏசப்பா ಸ್ತோத்திர ஏசப்பா. வியாபாரம் செய்கிறவங்களும் எக்ஸ்போர்ட் பண்ணுறவங்களும் ஏசப்பா எல்லாவற்றிலும் ஒரு நியாயம் இருக்கும்படிக்காக ஜெபிக்கிற ஏசப்பா ಸ್ತೋತ್ರ ஏசப்பா. இந்த காரியத்தில் நாங்கள் எதுக்காக ஜெபிக்கணும், எப்படி ஜெபிக்கணும் எங்களுக்கு கற்றுத்தாங்க ஏசப்பா ಸ್ತೋತ್ರ ஏசப்பா. ಸ್ತೋತ್ರ ஏசப்பா. ಸ್ತೋತ್ರ ஏசப்பா. அப்பா இயேசுவே ಸ್ತೋತ್ರ ஏசப்பா. அப்பா இயேசுவே ಸ್ತೋತ್ರ அப்பா ಸ್ತೋತ್ರ ஒட்டுமொத்த உலகத்தோட ஆரோக்கியವನ್ನು ஏசப்பா ಸ್ತೋತ್ರ ಅಪ್ಪ ಇವರ ಕೈಗಳಲ್ಲಿ ಕೊಟ್ಟಿದ್ದೀರಲ್ಲ ದೇವರೇ ಯೇಸುವೆ ಸ್ತೋತ್ರ ಏಸಪ್ಪ ಅಪ್ಪ ಸ್ತೋತ್ರ. ಇವರನ್ನು ನೀರು ಕಾಪಾಡಬೇಕು, ಇವರನ್ನು ಅಪ್ಪ ಯೇಸುವೆ ಸ್ತೋತ್ರ ಇವರನ್ನು ಆಶೀರ್ವದಿಸಬೇಕು, ಜ್ಞಾನ ಬುದ್ಧಿ ಅರಿವನ್ನು ಕೊಡಬೇಕು ದೇವರೇ ಯೇಸುವೆ ಸ್ತೋತ್ರ ಏಸಪ್ಪ. ಈ ಕಾರ್ಯಗಳಿಗಾಗಿ ನಾವು ಹೆಂಗೆ ಪ್ರಾರ್ಥನೆ ಮಾಡೋದು, ಹೇಗೆ ಪ್ರಾರ್ಥನೆ ಮಾಡುವುದರಿಂದ ಯೇಸುವೆ ಸ್ತೋತ್ರ ನಾವು ಗೊತ್ತಿಲ್ಲದೆ ಅಪ್ಪ ಜ್ಞಾನ ಇಲ್ಲದೆ ಇರ್ತೀವಿ ಅಲ್ವಾ ದೇವರೇ ಯೇಸಪ್ಪ. ಈ ಕಾರ್ಯಗಳಲ್ಲಿ ನಾವು ಯಾವಾಗ ಹೆಂಗೆ ಪ್ರಾರ್ಥನೆ
ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಕಳಿಸಿಕೊಡು ದೇವರೇ. ಯೇಸುವೆ ಸ್ತೋತ್ರ. ಮುಂದೆ ಬರುವ ದಿನಗಳಲ್ಲಿ ಸಪ ಇದರಲ್ಲಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ನೀವು ನಮಗೆ ಕಳಿಸಿಕೊಟ್ಟು ಅಪ್ಪ ಯೇಸುವೆ ಸ್ತೋತ್ರ. ನಮ್ಮ ದೇಶಕ್ಕೆ ಒಳ್ಳೆ ಆರೋಗ್ಯವನ್ನು ಕೊಡಬೇಕಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, നല്ല ದೇವರೇ. ಆಮೇಲೆ